ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ ಕನ್ನಡದಲ್ಲಿ ದಶಮಾಂಶಗಳು ಆಯಿತಾ. ಈ ಚಾಪ್ಟರ್ ಮೇಲೆ ಒಂದು 15 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 100 ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಲಾಸ್ಟ್ 15 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಆಯಿತಾ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ? ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಅಲ್ಲ, ಕ್ವಶನ್ ನಂಬರ್ 101. ಕ್ವಶನ್ ನಂಬರ್ 101 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಹುಡುಗ 500 ರೂಪಾಯಿ ನೋಟ್ ತಗೊಂಡು ಮಾರ್ಕೆಟ್ಗೆ ಹೋಗ್ತಾನಂತೆ ಆಯ್ತಾ. ಒಬ್ಬ ಹುಡುಗ 500 ರೂಪಾಯಿ ನೋಟ್ ತಗೊಂಡು ಮಾರ್ಕೆಟ್ಗೆ ಹೋಗ್ತಾನಂತೆ. ಅಲ್ಲೇನ್ ಮಾಡ್ತಾನೆ, ಬುಕ್ ಅಂಗಡಿಲಿ 178 ರೂಪಾಯಿ 50 ಪೈಸಾ ಖರ್ಚು ಮಾಡ್ತಾನಂತೆ. ಪುನಃ ಮೆಡಿಸಿನ್ಗೆ 248.25 ರುಪೀಸ್ನ ಮೆಡಿಸಿನ್ ಖರ್ಚು ಮಾಡ್ತಾನಂತೆ. ಹಾಗಾದ್ರೆ ವಾಪಸ್ಸು ಎಷ್ಟು ಚೇಂಜ್ ಉಳಿತು ಅವನ ಹತ್ರ ಅಂತ ಕೇಳಿದ್ದಾರೆ ಆಯ್ತಾ. 500 ರೂಪಾಯಿ ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿದ್ದಾನೆ. ಒಂದ್ ಕಡೆ 178 ರೂಪಾಯಿ 50 ಪೈಸಾ ಖರ್ಚು ಮಾಡಿದ್ದಾನೆ, ಇನ್ನೊಂದ್ ಕಡೆ 248.25 ರುಪೀಸ್ ಖರ್ಚು ಮಾಡಿದ್ದಾನೆ ಆಯ್ತಾ. 500 ರೂಪಾಯಲ್ಲಿ ಎಷ್ಟು ಖರ್ಚು ಮಾಡಿದ್ದಾನೆ, ಎಷ್ಟು ಉಳಿದಿದೆ ಅಂತ ಕೇಳಿದ್ದಾರೆ ಆಯ್ತಾ. ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಬುಕ್ಸ್ಗೆ ಎಷ್ಟು ಖರ್ಚು ಮಾಡಿದ್ದಾನೆ, 178.50 ಆಯ್ತಾ. ಮೆಡಿಸಿನ್ಗೆ ಎಷ್ಟು ಖರ್ಚು ಮಾಡಿದ್ದಾನೆ, ಮೆಡಿಸಿನ್ಗೆ 248.25 ರುಪೀಸ್ ಖರ್ಚು ಮಾಡಿದ್ದಾನೆ ಆಯ್ತಾ. 500 ರೂಪಾಯಿ ನೋಟ್ ತಗೊಂಡು ಮಾರ್ಕೆಟ್ಗೆ ಹೋಗಿರೋದು. ಟೋಟಲ್ ಆಗಿ ಎಷ್ಟು ಖರ್ಚು ಮಾಡಿದ್ನೆ ಫಸ್ಟ್ ಫೈಂಡ್ ಔಟ್ ಮಾಡಿ. 5, 7, 8, 8, 14, 6, 1 ಕ್ಯಾರಿ, 8, 4, 12, 1. ಟೋಟಲ್ ಆಗಿ 426.75 ರುಪೀಸ್ ಖರ್ಚು ಮಾಡಿದ್ದಾನೆ. ಅವನು ಎಷ್ಟು ರೂಪಾಯಿ ತಗೊಂಡೋಗಿದ್ದು ಮಾರ್ಕೆಟ್ಗೆ 500 ರೂಪಾಯಿ ತಗೊಂಡೋಗಿದ್ದ. 500 ರೂಪಾಯಿ ತಗೊಂಡೋಗಿದ್ದ, ಎಷ್ಟು ಖರ್ಚು ಮಾಡಿದ್ದಾನೆ, 426.75 ರುಪೀಸ್ ಖರ್ಚು ಮಾಡಿದ್ದಾನೆ ಆಯ್ತಾ. ಅವನ ಹತ್ರ ಎಷ್ಟು ಉಳಿದಿರ್ಬೇಕು ಅಮೌಂಟು ಜಸ್ಟ್ ಮೈನಸ್ ಮಾಡಿ, ಇದರಿಂದ ಇದನ್ನ ಮೈನಸ್ ಮಾಡಿ ಅವನ ಹತ್ರ ಎಷ್ಟು ಅಮೌಂಟ್ ಉಳಿದಿದೆ ಅಂತ ಹೇಳ್ತಾರೆ. 10ರಲ್ಲಿ 5 ಕಳೆದ್ರೆ 5, 9ರಲ್ಲಿ 7 ಕಳೆದ್ರೆ 2, ಇದೇನಾಗುತ್ತೆ 9, 9ರಲ್ಲಿ 6 ಕಳೆದ್ರೆ 3, ಇದು 9, 9ರಲ್ಲಿ 2 ಕಳೆದ್ರೆ 7, ಇದು 4 ಹಾಕಿದ್ರೆ 4ರಲ್ಲಿ 4 ಕಳೆದ್ರೆ 0 ಆಯ್ತಾ. ಅವನ ಹತ್ರ ಎಷ್ಟು ದುಡ್ಡು ಉಳಿದಿದೆ ಅಂದರೆ 73 ರೂಪಾಯಿ 25 ಪೈಸಾ ದುಡ್ಡು ಉಳಿದಿದೆ, 73.25 ರುಪೀಸ್ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 102 ನೋಡಿ. ಕ್ವಶನ್ ನಂಬರ್ 102ನ 2015 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಆಯ್ತಾ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತಂತೆ. ಹಾಗಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ರೀಅರೇಂಜ್ ಮಾಡಿ ನೋಡಿ. 3.65 ಇಂಟು 0.5 ಅಲ್ಲ, ಇದನ್ನ ನೋಡಿ 365 ಇಂಟು 0.5 ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಫಾರ್ಮ್ಯಾಟ್ ತರಬೇಕು. 365 ಇಂಟು 0.5 ಫಾರ್ಮ್ಯಾಟ್ಗೆ ಇದನ್ನ ತರಬೇಕು. ಇಲ್ಲಿ ನೋಡಿ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 2 0ನ ಆ್ಯಡ್ ಮಾಡ್ಕೋತೀವಿ ಆಯ್ತಾ. ಇಲ್ಲಿ ಚುಕ್ಕಿ ಇದೆ, ನ್ಯೂಮರೇಟರ್ ಅಥವಾ ಮೇಲ್ಗಡೆ ಚುಕ್ಕಿನ ತೆಗೆದ್ರೆ, ಚುಕ್ಕಿನ ರಿಮೂವ್ ಮಾಡಿದ್ರೆ ಕೆಳಗಡೆ 2 0 ಆ್ಯಡ್ ಮಾಡ್ಕೋತೀವಿ ಆಯ್ತಾ. ಬರ್ಕೊಂಡಿದ್ದೀನಿ. ಈಗ ನೋಡಿ, ಸೇಮ್ ಬಂದಿದೆ. 365 ಇಂಟು 0.5 ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿ 825 ಆಯ್ತಾ. ಇಲ್ಲೊಂದು ಚುಕ್ಕಿ ಇದೆ, ನ್ಯೂಮರೇಟರ್ ಚುಕ್ಕಿ ತೆಗ್ದಿದ್ದೀರಾ, 2 ಡಿಜಿಟ್ ಆದ್ಮೇಲೆ ಕೆಳಗಡೆ 2 0 ಆ್ಯಡ್ ಮಾಡ್ಕೊಂಡಿದ್ದೀರಾ ಆಯ್ತಾ. ಈಗ ಜಸ್ಟ್ ಇದನ್ನ ಆ ಕಡೆ ಕಳಿಸಿ. 365 ಇಂಟು 0.5 ಈಸ್ ಈಕ್ವಲ್ ಟು 1.825 ಇಂಟು 100 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿದ್ದು ಚುಕ್ಕಿ ಇಲ್ಲಿ ಬರುತ್ತೆ, ಇಲ್ಲಿದ್ದು ಚುಕ್ಕಿ ಇಲ್ಲಿಗೆ ಹೋಗುತ್ತೆ ಆಯ್ತಾ. 2 zeros ಇದೆ, 2 0 ಇದೆ, ಆ ಕಡೆ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಟ್ರಾನ್ಸ್ಫರ್ ಆಗುತ್ತೆ. ಏನಾಗುತ್ತೆ, 182.5 ಆಗುತ್ತೆ ಆಯ್ತಾ. ಇದಕ್ಕೆ ಆನ್ಸರ್ ಏನಾಗುತ್ತೆ, 182.50 ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 102ಗೆ ಆಪ್ಷನ್ ಎ. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತೀರಾ, ಸೆಕೆಂಡ್ ಮೆಥಡ್ ಅಲ್ಲಿ ಏನಿಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. 365 ಇಂಟು 0.5ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ನಿಮಗೆ ಸೇಮ್ ಆನ್ಸರ್ ಬರುತ್ತೆ ಆಯ್ತಾ. ಇದೇನು ಸರ್ಕಸೇ ಬೇಕಾಗಿಲ್ಲ. ಬೇಕು ಅಂದರೆ ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 102ಕ್ಕೆ ಆಪ್ಷನ್ ಎ. ಕ್ವಶನ್ ನಂಬರ್ 103 ಆಯ್ತಾ. ಈ ಕ್ವಶನ್ನ 2014 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಆಯ್ತಾ. ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಸಾಮಾನ್ಯವಾಗಿ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ, ಚುಕ್ಕಿನ ತೆಗೆದು ಸೈಡ್ಗೆ ಹಾಕಿ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 1 ಚುಕ್ಕಿ. ಇಲ್ಲಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಚುಕ್ಕಿ.
ಆಯಿತಾ. ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಒಂದು ಚುಕ್ಕಿ. ಆಯಿತಾ, ಇದು ಡಿನಾಮಿನೇಟ್ರಲ್ಲಿದೆ. ಡಿನಾಮಿನೇಟ್ರಲ್ಲಿ ಒಂದು ಚುಕ್ಕಿ ಉಳಿತು, ಒಂದು ಚುಕ್ಕಿ ಕ್ಯಾನ್ಸಲ್ ಆಗಿದೆ. ಆಯಿತಾ, ಈಗ ಬರ್ಕೊಳ್ಳಿ 1/1 ಆಗುತ್ತೆ. ಸೇಮ್ ಇದರಲ್ಲೂ ಅಷ್ಟೇ, ಚುಕ್ಕಿನ ಕ್ಯಾನ್ಸಲ್ ಮಾಡಿ. ನ್ಯೂಮರೇಟರ್ಲಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಚುಕ್ಕಿ ಬರ್ಕೊಳ್ಳಿ. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದ್ರೆ 1 ಚುಕ್ಕಿ ಬರ್ಕೊಳ್ಳಿ. 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, 1 ಚುಕ್ಕಿ ಉಳಿಯುತ್ತೆ. ಆಯ್ತಾ, ನ್ಯೂಮರೇಟರ್ಲಿ 1 ಚುಕ್ಕಿ ಉಳಿಯುತ್ತೆ, ಇಲ್ಲಿ ಡಿನಾಮಿನೇಟರ್ 1 ಚುಕ್ಕಿ ಉಳಿಯುತ್ತೆ. ಆಯ್ತಾ, ಚುಕ್ಕಿ ತೆಗೆದಾಕ್ರೆ ಏನಾಗುತ್ತೆ 1/1 ಆಗುತ್ತೆ. ಆಯ್ತಾ, ಈಗ ಚುಕ್ಕಿನ ಆ್ಯಡ್ ಮಾಡಿ. ಆಯ್ತಾ, ಈಗ ಚುಕ್ಕಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಡಿನಾಮಿನೇಟರ್ 1 ಚುಕ್ಕಿ ಇದೆಯಲ್ಲ ನೋಡಿ, ಡಿನಾಮಿನೇಟರ್ಲಿ ಚುಕ್ಕಿ ಇದೆ, ನ್ಯೂಮರೇಟರ್ಲಿ ಚುಕ್ಕಿ ಇದೆ. ಡಿನಾಮಿನೇಟರ್ ಚುಕ್ಕಿದೆ, ಚುಕ್ಕಿನ ಆ್ಯಡ್ ಮಾಡಿ. ನ್ಯೂಮರೇಟರ್ ಚುಕ್ಕಿದೆ, ಚುಕ್ಕಿನ ಆ್ಯಡ್ ಮಾಡಿ. ಹೀಗೆ ನೋಡಿ, ಡಿನಾಮಿನೇಟರ್ಲಿ ಚುಕ್ಕಿ ತೆಗೆದ್ರೆ ನ್ಯೂಮರೇಟರ್ಲಿ 1 0ನ ಆ್ಯಡ್ ಮಾಡ್ಕೋತೀವಿ. ಡಿನಾಮಿನೇಟರ್ ಚುಕ್ಕಿ ತೆಗೆದ್ರೆ ನ್ಯೂಮರೇಟರ್ಲಿ 1 0ನ ಆ್ಯಡ್ ಮಾಡ್ಕೋತೀವಿ. ಇಲ್ಲಿ ನ್ಯೂಮರೇಟರ್ಲಿ 1 ಚುಕ್ಕಿ ಇದೆ, ನ್ಯೂಮರೇಟರ್ ಚುಕ್ಕಿ ತೆಗೆದ್ರೆ ಡಿನಾಮಿನೇಟರ್ಲಿ 1 0ನ ಆ್ಯಡ್ ಮಾಡ್ಕೋತೀವಿ ಅಷ್ಟೇ. ಆಯ್ತಾ, ಡಿನಾಮಿನೇಟರ್ಲಿರೋ ಚುಕ್ಕಿನ ತೆಗೆದ್ರೆ ನ್ಯೂಮರೇಟರ್ಲಿ 1 0ನ ಆ್ಯಡ್ ಮಾಡ್ಕೋತೀವಿ. ಆಯ್ತಾ, ಇದೇನಾಗುತ್ತೆ 10/1 ಆಗುತ್ತೆ. ಆಯ್ತಾ, ಇಲ್ಲಿ ನ್ಯೂಮರೇಟರ್ಲಿ ಚುಕ್ಕಿನ ತೆಗೆದ್ರೆ ಡಿನಾಮಿನೇಟರ್ 1 ಚುಕ್ಕಿನ ಆ್ಯಡ್ ಮಾಡ್ಕೋತೀವಿ. ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 10 ಆಗುತ್ತೆ, 10 × 10 100 ಆಗುತ್ತೆ, ಪ್ಲಸ್ 1 ಆಗುತ್ತೆ. ಇದೇನಾಗುತ್ತೆ 101/10 ಆಗುತ್ತೆ. 101 ಅಂದರೆ ಎಷ್ಟಾಗುತ್ತೆ, ಇದನ್ನು 10.1 ಆಗುತ್ತೆ, 10.1 ಬರುತ್ತೆ ಅಷ್ಟೇ. ಆಯ್ತಾ, 10.1 ಅವ್ನು ಕೊಟ್ಟಿಲ್ಲ, ಸಾರಿ ಡೆಸಿಮಲ್ ಕೊಟ್ಟಿಲ್ಲ ಅವನು, ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ 101/10 ಅಂತ, ಇಲ್ಲಿಗೆ ಸ್ಟಾಪ್ ಮಾಡಿದ್ದಾನೆ 101/10 ಅಂತ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 104 ನೋಡಿ. ಕ್ವಶನ್ ನಂಬರ್ 104ನ 2014 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಅದ್ರಲ್ಲಿ ಏನು ಕೇಳಿದ್ದೇನೆ ಅಂದ್ರೆ ಈ ರೀತಿ ಕೊಟ್ಟಿದ್ದಾನೆ, ಅದೇನ 00 ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಹಾಕಿದ್ದಾನೆ, 00 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿದ್ದಾನೆ, 0675 ಅಂತ ಕೊಟ್ಟಿದ್ದಾನೆ. ಇದನ್ನ 15 ಇಂದ ಡಿವೈಡ್ ಮಾಡಿದ್ರೆ, 15 ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ ಏನು ಬರುತ್ತೆ, ಕನ್ನಡದಲ್ಲಿ ಭಾಗಲಬ್ಧ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ಏನು ಕೊಟ್ಟಿದ್ದಾನೆ 00.0675ನ 15 ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ ಅಥವಾ ಭಾಗಲಬ್ಧ ಏನು ಬರುತ್ತೆ ಅಂತ ಕೇಳಿದೆ. ಇಲ್ಲಿ ನೋಡಿ 00 ಇದು ಒಂದು ಇಂಟೆನ್ಷಿಯಲಿ ಕೊಟ್ಟಿರ್ತಾನೆ, ಆಯ್ತಾ, ಅಥವಾ ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ಆಯ್ತಾ, ಎರಡರಲ್ಲಿ ಒಂದಾಗಿರುತ್ತೆ. 00 ಆದ್ಮೇಲೆ ಯಾವಾಗಲೂ ಡೆಸಿಮಲ್ ಪಾಯಿಂಟ್ ಬರಲ್ಲ, 0 ಪಾಯಿಂಟ್. ಆಯ್ತಾ, 10 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರುತ್ತೆ. ಆಯ್ತಾ, ಮೋಸ್ಟ್ ಪ್ರಾಬಬ್ಲಿ ಟೈಪಿಂಗ್ ಎರರ್ ಇರುತ್ತೆ, ಇಲ್ಲ ಇಂಟೆನ್ಷನ್ಲಿ ಕೊಟ್ಟಿರ್ತಾನೆ, ಮಕ್ಕಳನ್ನ ಕನ್ಫ್ಯೂಸ್ ಮಾಡೋಕ್ಕೆ ಇಂಟೆನ್ಷನ್ಲಿ ಕೊಟ್ಟಿರ್ತಾನೆ. ಆಯ್ತಾ, ನಮಗೆಲ್ಲ ಗೊತ್ತಿದೆ. ಅದನ್ನ ಏನು ಮಾಡಿ ನೀಟಾಗಿ 0.0675 ಅಂತ ಬರ್ಕೊಳ್ಳಿ, ಪ್ರಾಪರಾಗಿ ಬರ್ಕೊಳ್ಳಿ. ನಮ್ಗೆ ಗೊತ್ತಿದೆಯಲ್ಲ, ಪ್ರಾಪರಾಗಿ ಬರ್ಕೊಳ್ಳಿ. ಯಾವಾಗಲೂ ಡೆಸಿಮಲ್ ಪಾಯಿಂಟು 0 ಆದ್ಮೇಲೆ ಬರುತ್ತೆ. ಆಯ್ತಾ, ಪ್ರಾಪರಾಗಿ ಬರ್ಕೊಳ್ಳಿ. ಈ ರೀತಿ ಪ್ರಾಪರಾಗಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ನಮಗೆಲ್ಲ ಗೊತ್ತಿದೆ ಯಾವ ರೀತಿ ಮಾಡ್ತೀರಾ, ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡ್ತೀನಿ. 1 2 3 4 4 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ನ ಹಿಂಗೆ ತೆಗೆದು ಆಚೆ ಇಟ್ಕೋತೀನಿ. ಆಯಿತಾ, 675/15 ಆಯಿತು. ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 45 ಆಗುತ್ತೆ. ಡಿವೈಡ್ ಮಾಡಿದ್ರೆ 45 ಬರುತ್ತೆ. ಆಯಿತಾ, ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 45 ಬರುತ್ತೆ. ಈ 45ಗೆ ಡೆಸಿಮಲ್ ಪಾಯಿಂಟ್ ಹಾಕಿ, 4 ಡೆಸಿಮಲ್ ಪಾಯಿಂಟು ಇಲ್ಲಿ ಹಾಕ್ತೀನಿ. 45 ಬರ್ಕೊಳ್ಳಿ. 4 ಇದೆ, 1 2 3 4 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿ, 1 2 3 4 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿ, ಇಲ್ಲಿ 1 0 ಹಾಕಿ. ಇದು ಫೈನಲ್ ಆನ್ಸರ್ ನಮಗೆ. ಆಯಿತಾ, 0.0045 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 105 ನೋಡಿ. ಕ್ವಶನ್ ನಂಬರ್ 105ನ 2014 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಆಯಿತಾ, 4015 / 11 ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಆನ್ಸರ್ ಕೊಟ್ಬಿಟ್ಟು 40.15 / 1.1 ಇದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದನ್ನು ಅಷ್ಟೇ 2 ಮೆಥಡಲ್ಲಿ ಮಾಡ್ತೀನಿ. ಫಸ್ಟು ಬರ್ಕೋತೀನಿ ನೋಡಿ, ಇದನ್ನು ಪ್ರಾಪರಾಗಿ ಬರ್ಕೊಳ್ಳಿ, ಅರ್ಥ ಆಗುತ್ತೆ. 4015 / 11 = 365. ಆಯಿತಾ, ಈಗ ನೀಟಾಗಿ ಅರ್ಥ ಆಗುತ್ತೆ. ಇದನ್ನು ಹಂಗೆ ಬರ್ಕೊಳ್ಳಿ, 40.15 / 1.1 ಅಂತ. ಆಯಿತಾ, ಈಗ ನೋಡಿ ಇದನ್ನು ಈ ಫಾರ್ಮ್ಯಾಟಿಗೆ ತರಬೇಕು, ಇದನ್ನು ಈ ರೀತಿ ಬರ್ಕೋಬೇಕು. ಆಯಿತಾ, ಫಸ್ಟ್ ನೋಡಿ 4015
15 ಡಿವೈಡೆಡ್ ಬೈ ಇದಲ್ವಾ, ನೋಡಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ. 2 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಚುಕ್ಕಿನ ಆ್ಯಡ್ ಮಾಡಿದ್ರೆ 2 0ನ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. 2 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಆ ಥರ ಮಾಡಿದ್ರೆ ಇದನ್ನು 100ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ನೆಕ್ಸ್ಟ್ ಡಿನಾಮಿನೇಟರ್ ನೋಡಿ 1.1 ಇದೆ, 1 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಡಿಜಿಟ್ ಆದ್ಮೇಲೆ ಚುಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ 1 0ನ ಮಲ್ಟಿಪ್ಲೈ ಮಾಡಿ. 1 0 ಅಂದರೆ 10 ಆಯಿತಾ, ಅಷ್ಟೇ. ನೆಕ್ಸ್ಟ್ ನೋಡಿ ಇದನ್ನು 365 ಅಂತ ಬರ್ಕೊಳ್ಳಿ. ನೋಡಿ 1 0 1 0 ಡಮರ್ ಆಗುತ್ತೆ. ಏನು ಉಳ್ಕೊತ್ತೆ ಮೇಲ್ಗಡೆ 40.15 ಉಳ್ಕೊಳ್ಳುತ್ತೆ, ಕೆಳಗಡೆ 1.1 ಉಳ್ಕೊಳ್ಳುತ್ತೆ. ಇಲ್ಲಿ 10 ಇದೆಯಲ್ಲ, 10 ಆ ಕಡೆ ಏನಾಗುತ್ತೆ 365 ಆಗುತ್ತೆ. ಇಲ್ಲಿ 10 ಇದೆಯಲ್ಲ, 10 ಈಕ್ವಲ್ ಸೈನ್ ದಾಟಿ ಆ ಕಡೆ ಬಂದರೆ ಡಿನಾಮಿನೇಟ್ರ್ ಬರುತ್ತೆ, ಅಷ್ಟೇ. ಇದೇನಾಗುತ್ತೆ 36.5 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 36.5 ಬರುತ್ತೆ. 36.5 ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಆಯಿತಾ. ಇದನ್ನೇ ಸೆಕೆಂಡ್ ಮೆಥಡಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಆಯಿತಾ, ಬರ್ಕೊಳ್ಳಿ, ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದೇ 10 ಸೆಕೆಂಡ್ ಹಿಂದೆ ಹೋದರೆ ನಿಮಗೆ ನಾನು ಏನು ಬರೆದಿದ್ದೀನಿ ಅಂತ ಗೊತ್ತಾಗುತ್ತೆ. ಎಷ್ಟು ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಈ ಥರ ಕೊಟ್ಟಿದ್ದಾನೆ. ಒಂದು ಸೆಕೆಂಡ್ ಇದ್ರ ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ, ಈ ರೀತಿ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಚುಕ್ಕಿ ತೆಗೆದಾಕಿ, ಮೇಲ್ಗಡೆ 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಕೆಳಗಡೆ 1 ಚುಕ್ಕಿ ಇದೆ. 1 ಚುಕ್ಕಿ ಡಮಾರ್ ಆಗುತ್ತೆ, 1 ಚುಕ್ಕಿ ಉಳ್ಕೊಂಡೈತೆ. 4015/11 ಆಯಿತಾ. ಇದನ್ನು ಡೈರೆಕ್ಟಾಗಿ ಡಿವೈಡ್ ಮಾಡಿ ಆಯಿತಾ. 11ರಿಂದ 4015ನ ಡೈರೆಕ್ಟಾಗಿ ಡಿವೈಡ್ ಮಾಡಿ ನಿಮ್ಗೇನು ಬರುತ್ತೆ 365 ಬರುತ್ತೆ ಆನ್ಸರ್ ಆಯಿತಾ. ಡಿವೈಡ್ ಮಾಡಿದ್ರೆ ನಿಮಗೆ 365 ಬರುತ್ತೆ ಆಯಿತಾ. ನೋಡಿ 1 ಚುಕ್ಕಿ ಇದೆಯಲ್ಲ, 1 ಚುಕ್ಕಿನ ತೆಗೆದು ಇಲ್ಲ ಹಾಕಿ, 1 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ, ಇದೇ ಫೈನಲ್ ಆನ್ಸರ್ ಆಯಿತಾ. ಈ ಥರ ಮಾಡಿದ್ರು ಆಪ್ಷನ್ ಎ ಬರುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ರು ಆನ್ಸರು ಸೇಮ್ ಬರುತ್ತೆ. ಕ್ವಶನ್ ನಂಬರ್ 106 ನೋಡಿ. ಕ್ವಶನ್ ನಂಬರ್ 106ನ 2013 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಆಯಿತಾ. ಇದನ್ನು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಂತೆ ಆಯಿತಾ. ಇದನ್ನು ಅಷ್ಟೇ 2 ಮೆಥಡಲ್ಲಿ ಮಾಡ್ತೀನಿ. ಫಸ್ಟ್ ನೋಡಿ, ಡಿನಾಮಿನೇಟರಲ್ಲಿ 16 ಇದೆ, 16 ಬರ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು, ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 17 × 16 ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಅದ್ರ ಜೊತೆಲಿ ಇದನ್ನು ಆ್ಯಡ್ ಮಾಡಿ ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 272 + 1/16 ಆಗುತ್ತೆ. 273/16 ಆಗುತ್ತೆ. 273ನ 16ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ ನಮಗೆ ಆನ್ಸರು 17.0625 ಬರುತ್ತೆ. 273ನ 16ಇಂದ ಡಿವೈಡ್ ಮಾಡಿದ್ರೆ 17.0625 ಬರುತ್ತೆ. ಇದು ಫೈನಲ್ ಆನ್ಸರ್ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಬರುತ್ತೆ. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡಲ್ಲಿ ಯಾವ ರೀತಿ ಮಾಡ್ತೀರಾ, ಇದನ್ನು ಯಾವ ರೀತಿ ಬರ್ಕೋತೀವಿ ಅಂದರೆ 17 + 1/16 ಅಂತ ಬರ್ಕೋತಾರೆ ಆಯಿತಾ. ಪುನಃ ಗೊತ್ತಲ್ಲ, ಇದು 16ಇಂದ 1ನ ಡಿವೈಡ್ ಮಾಡಬೇಕು ಆಯಿತಾ. 16ಇಂದ 1ನ ಡಿವೈಡ್ ಮಾಡಿ ಏನು ಬರುತ್ತೆ ಅಂದರೆ 17 + 0.625 ಬರುತ್ತೆ, 0.0625 ಬರುತ್ತೆ ಆಯಿತಾ. 0.0625 ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 17.0625 ಬರುತ್ತೆ. 17.0625 ಬರುತ್ತೆ ಆಯಿತಾ. ಈ ರೀತಿ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ, ಈ ಥರ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ ಆಯಿತಾ. ಆಪ್ಷನ್ ಸಿ. ಕ್ವಶನ್ ನಂಬರ್ 107 ನೋಡಿ. ಕ್ವಶನ್ ನಂಬರ್ 107ನ 2013 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಅಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ ಆಗ್ತೈತೆ ನೋಡಿ. ಆ್ಯಕ್ಚುಲಿ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಆಯಿತಾ, ರಾಷ್ಟ್ರ ಮಟ್ಟದಲ್ಲಿ ಒಂದು ಫೇಮಸ್ ನವೋದಯ ಗೈಡ್ ಇದೆ. ಆ ನವೋದಯ ಗೈಡಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾನೆ, ಈ ಕ್ವಶನ್ಗೆ ಸೊಲ್ಯೂಷನ್. ಆ್ಯಕ್ಚುಲಿ ಅದು ಮಿಸ್ಟೇಕ್ ಆಗಿದೆ ಆಯಿತಾ. ಏನಕ್ಕೆ ಮಿಸ್ಟೇಕ್ ಮಾಡಿದ್ದಾನೆ ಅಂದರೆ, ಕ್ವಶನ್ ಒಂದು ರೀತಿ ಇದೆ, ಸೊಲ್ಯೂಷನ್ ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡು ಕೊಟ್ಟಿದ್ದಾನೆ ಆಯಿತಾ. ಇದಕ್ಕೆ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಈ ನ್ಯಾಷನಲ್ ಲೆವೆಲ್ಲು ತುಂಬ ಫೇಮಸ್ ಗೈಡ್ ಅಂತ ಏನು ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದು 25 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆ. ವರ್ಷಕ್ಕೆ 2 ಸಲ ಅಪ್ಡೇಟ್ ಮಾಡ್ತಾನೆ ಇದನ್ನು, ಏನೋ ಬುಕ್ನ ವರ್ಷಕ್ಕೆ 2 ಸಲ ಅಪ್ಡೇಟ್ ಮಾಡ್ತಾನೆ. ಪ್ರತಿ ಸಲ ನವೋದಯ ಎಕ್ಸಾಮ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಸೊಲ್ಯೂಷನ್ ಕೊಡ್ತಾ ಇರ್ತಾನೆ ಈ ನವೋದಯ ಗೈಡ್. ನೀವು ಯಾವುದೇ ಕೋಚಿಂಗ್ ಸೆಂಟ್ರ್ ಕೇಳಿ, ಇಂಗ್ಲೀಷ್ ಮೀಡಿಯಮಲ್ಲಿ ಬೆಸ್ಟ್ ನವೋದಯ ಗೈಡ್ ಯಾವುದು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇದೆ ಹೇಳ್ತಾರೆ. ಈವನ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಇರೋದ್ರಲ್ಲಿ ಆಯಿತಾ ಬೆಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ
ಇಂಗ್ಲೀಷ್ ಮೀಡಿಯಂ ಇರೋದ್ರಲ್ಲಿ ಬೆಸ್ಟ್ ನವೋದಯ ಗೈಡ್ ಅಂದರೆ ಅದೊಂದು ಬುಕ್ ಅಂತ ಹೇಳ್ಬೋದು. ಆಯಿತಾ, ಅದ್ರಲ್ಲಿ ಏನು ಮಾಡಿದ್ದಾನೆ ಅಂದರೆ ಕ್ವಶನ್ ಒಂದು ರೀತಿ ಇದೆ, ಸೊಲ್ಯೂಷನ್ ಇನ್ನೊಂದು ರೀತಿ ಕೊಟ್ಟಿದ್ದಾರೆ. ನೋಡಿ ಹೇಳ್ತೀನಿ ಇದು ಯಾವ ರೀತಿ ಮಿಸ್ಟೇಕ್ ಮಾಡಿದ್ದಾನೆ ಅಂದ್ಬಿಟ್ಟು. ವಿಚ್ ನಂಬರ್ ಡಿವೈಡೆಡ್ ಬೈ 5.029 ಟು ಒಬ್ಟೈನ್ 50.29 ಅಂತ ಕ್ವಶನ್ ಇದೆ. ಆಯಿತಾ, ನೋಡಿ ವಿಚ್ ನಂಬರ್ divided by 5.029 to obtain 50.29 ಅಂತ ಕ್ವಶನ್ ಅಲ್ಲಿ ಕೇಳಿರೋದು. ಸೊ ಅದೇ ರೀತಿ ಈಕ್ವೇಶನ್ ಬರ್ಕೊಂಡಿದ್ದೀನಿ. ಆಯ್ತಾ, ಏನ್ ಕೇಳಿದ್ದೇನೆ ಅದೇ ರೀತಿ ಈಕ್ವೇಶನ್ ಬರ್ಕೊಂಡಿದ್ದೀನಿ. ಆಯ್ತಾ, ಅವ್ನ ಗೈಡಲ್ಲಿ ಯಾವ ರೀತಿ ಮಿಸ್ಟೇಕ್ ಮಾಡಿದ್ದೇನೆ ಅಂದ್ರೆ ಇದನ್ನ ಉಲ್ಟಾ ಬರ್ಕೊಂಡಿದ್ದಾರೆ. ಇದನ್ನ 5.029 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 50.29 ಅಂತ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ. ಈಕ್ವೇಶನ್ನ ಈ ರೀತಿ ಬರ್ಕೊಂಡು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ, ಆನ್ಸರ್ ಮಿಸ್ಟೇಕ್ ಬಂದಿದೆ. ಆಯ್ತಾ, ಇದು ಅವನು 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಂದು ರಾಷ್ಟ್ರ ಮಟ್ಟದ ತುಂಬ ಫೇಮಸ್, ಯಾರು ಕೇಳೋದು ತುಂಬ ಫೇಮಸ್ ಅಂತ ಹೇಳ್ತಾರೆ, ಅವ್ರು ಮಾಡಿರೋ ಮಿಸ್ಟೇಕ್ ಈ ಥರ ಇದೆ. ಆಯಿತಾ, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟು ಈ ಕ್ವಶನ್ಗೆ ಯಾವ ಕ್ವಶನ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀನಿ. ಅದಾದಮೇಲೆ ಅದೇ ಕ್ವಶನ್ನ ರೀಅರೇಂಜ್ ಮಾಡಿಬಿಟ್ಟು ಅದಕ್ಕೂ ಸೊಲ್ಯೂಷನ್ ಡಿಸ್ಪ್ಲೇ ಮಾಡ್ತೀನಿ. ಆಯಿತಾ, ಇದೆಲ್ಲ ಅವನು ಕೊಟ್ಟಿದ್ದಾನಲ್ಲ, ಮಿಸ್ಟೇಕ್ ಮಾಡಿದ್ನಲ್ಲ, ಈ ಈಕ್ವೇಶನ್ಗೆ ಪುನಃ ಕ್ವಶನ್ನ ರೀಫ್ರೇಸ್ ಮಾಡಿದ್ದೀನಿ, ಇನ್ನೊಂದ್ಸಲ ಫಾರ್ಮ್ ಮಾಡಿದ್ದೀನಿ, ಕ್ವಶನ್ ಫಾರ್ಮ್ ಮಾಡ್ಬಿಟ್ಟು ಇದಕ್ಕೂ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೀನಿ. ಇದಕ್ಕೂ ಸೊಲ್ಯೂಷನ್ ಕೊಡ್ತೀನಿ, ಇದಕ್ಕೂ ಸೊಲ್ಯೂಷನ್ ಕೊಡ್ತೀನಿ, ಅದು ಎರಡು ಬೇರೆ ಬೇರೆ ಆಗಿರುತ್ತೆ. ಆಯ್ತಾ, ಫಸ್ಟ್ ಕೊಟ್ಟಿರೋ ಕ್ವಶನ್ಗೆ ಸೊಲ್ಯೂಷನ್ ಕೊಡ್ತೀನಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಚ್ ನಂಬರ್ ಡಿವೈಡೆಡ್ ಬೈ 5.029 ಟು obtain 50.29 ಅಂತ ಕೊಟ್ಟಿದ್ದಾನೆ. ಜಸ್ಟ್ ಸಿಂಪ್ಲಿಫೈ ಮಾಡಿದ್ದೀನಿ. ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 50.29 ಇಂಟು, ಆಯ್ತಾ, ಇದು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ 5.029 ಅಂತ. ಆಯ್ತಾ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆನ್ಸರು ನಿಮಗೆ 252.9084 ಬರುತ್ತೆ. 252.9084 ಬರುತ್ತೆ. ಆಯ್ತಾ, ಇದು ಆನ್ಸರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯ್ತಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟು ಇದೇ ಕ್ವಶನ್ನ ರೀಫ್ರೇಸ್ ಮಾಡ್ತೀನಿ, ರೀಅರೇಂಜ್ ಮಾಡಿಬಿಟ್ಟು ಅವನು ಏನು ಮಿಸ್ಟೇಕ್ ಮಾಡಿದ್ದಾನೆ ಆ ಕ್ವಶನ್ದು ಕರೆಕ್ಟ್ ಸೊಲ್ಯೂಷನ್ ಕೊಡ್ತೀನಿ ಈಗ. ಆಯ್ತಾ, ಮುಗೀತಿದ್ದ. ನೋಡಿ ಅವನೇನು ಮಾಡಿದ್ದಾನೆ, ಅದೇ ಕ್ವಶನ್ಗೆ ಏನಂತ ಬರ್ಕೊಬಿಟ್ಟಿದ್ದಾನೆ ಅಂದರೆ 5.029 ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಂಡಿದ್ದಾನೆ. ಎಕ್ಸ್ ಅಂತ ಬರ್ಕೊಂಡು, ಆಯಿತಾ, 50.29 ಅಂತ ಈ ರೀತಿ ಬರ್ಕೊಂಡಿದ್ದಾನೆ. ಕ್ವಶನ್ ನಂಬರ್ 107A ಇದೆಯಲ್ಲ, ಅದಕ್ಕೆ ಈ ರೀತಿ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ. ಆಯಿತಾ, ಇದು ಕ್ವಶನ್ ಆ್ಯಕ್ಚುಲಿ ಯಾವ ರೀತಿ ಕೇಳಬೇಕು ಅಂದರೆ ನೋಡಿ, ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29 ಅಂತ ಕ್ವಶನ್ ಇರಬೇಕಿತ್ತು. ಕ್ವಶನ್ ಆ ರೀತಿ ಕೇಳಿದಾಗ ಸೊಲ್ಯೂಷನ್ ಈ ರೀತಿ ಬರ್ಕೋಬಹುದು. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29 ಈಸ್ ಅಂತ ಕ್ವಶನ್ ಈ ರೀತಿ ಕೇಳಿದ್ರೆ ಈ ಕ್ವಶನ್ ಈ ರೀತಿ ಬರ್ಕೋಬೇಕಾಗುತ್ತೆ. ನೋಡಿ ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29. ಆಯ್ತಾ, ಕ್ವಶನ್ ಈ ರೀತಿ ಕೇಳಿದಾಗ ಈ ರೀತಿ ಬರ್ಕೋಬೇಕಾಗುತ್ತೆ. ದ ನಂಬರ್ ಬೈ ವಿಚ್, ಇಲ್ಲಿ ನೋಡಿ, ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಬೈ ಟು obtain 50.29 ಅಂತ ಈ ರೀತಿ ಬರ್ಕೋಬೇಕಾಗುತ್ತೆ. ಈ ರೀತಿ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಯ್ತಾ, ಈಗೇನು ಮಾಡಿ, ಇದನ್ನ ಪಲ್ಟಿ ಮಾಡಿ. ಎಕ್ಸ್ ಯಾವಾಗಲೂ ನ್ಯೂಮರೇಟರ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು. ಇದನ್ನ ಪಲ್ಟಿ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 5.029 ಈಕ್ವಲ್ ಟು, ಇದು ಪಲ್ಟಿ ಆಗುತ್ತೆ 1/50.29 ಆಗುತ್ತೆ. ಆಯ್ತಾ, ಇದನ್ನ ಆ ಕಡೆ ಕಳಿಸಿ. ಎಕ್ಸ್ ಈಸ್ ಈಕ್ವಲ್ ಟು, ಅದು ಮೇಲ್ಗಡೆ ಹೋಗುತ್ತೆ 5.029 ಡಿವೈಡೆಡ್ ಬೈ 50.29 ಅಂತ ಬರುತ್ತೆ. ಆಯ್ತಾ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 0 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 0 ಬರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ, ಇದಕ್ಕೂ ಆಪ್ಷನ್ ಎ ಬರುತ್ತೆ. ಆಯಿತಾ, ಇದಕ್ಕೂ ಆಪ್ಷನ್ 0.1 ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯಿತಾ, ಈ ರೀತಿ ಮಿಸ್ಟೇಕ್ ಮಾಡಿರೋದು. ಕ್ವಶನ್ ಒಂದು ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೊಂಡು ಇನ್ನೊಂದು ರೀತಿ ಸಾಲ್ವ್ ಮಾಡಿದೆ.
ಆ್ಯಕ್ಚುಲಿ ಈ ರೀತಿ ಮಿಸ್ಟೇಕು ರಿಪೀಟ್ ಆಗಬಾರ್ದು. ಆ್ಯಕ್ಚುಲಿ ಇದು ಯಾವ ರೀತಿ ಅಂದರೆ ಪ್ರತಿ ವರ್ಷ ಅಪ್ಡೇಟ್ ಆಗಬೇಕು. ಬುಕ್ ಜೊತೆಯಲ್ಲಿ ಮಿಸ್ಟೇಕ್ಸು ಅಪ್ಡೇಟ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಯಾವುದೇ ನಾವು ಆನ್ಲೈನ್ ಕೋಚಿಂಗಲ್ಲಿ ಯಾರೇ ನನಗೆ ಈ ಥರ ಸರ್ ಈ ಥರ ಫುಲ್ ಸ್ಟಾಫು ಕಾಮ ಏನಾರು ಮಿಸ್ಟೇಕ್ ಅಂತ ನನಗೆ ಏನಾರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಮಿಡಿಯೇಟ್ ಅವತ್ತೇ ಹೋಗಿ ನನ್ನ ಲ್ಯಾಪ್ಟಾಪಲ್ಲಿ ಸಾಫ್ಟ್ ಕಾಪಿಲಿ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಸಲ ಬುಕ್ ಪ್ರಿಂಟ್ ಮಾಡಿದಾಗ ರಿಪೀಟ್ ಆಗಲ್ಲ, ಆ ಮಿಸ್ಟೇಕ್ ರಿಪೀಟ್ ಆಗಲ್ಲ, ಆ ರೀತಿ ನೋಡ್ಕೊತಾ ಇದ್ದೀನಿ. ಕ್ವಶನ್ ನಂಬರ್ 108 ನೋಡಿ. ಕ್ವಶನ್ ನಂಬರ್ 108 ಅಲ್ಲಿ 61 ಡಿವೈಡೆಡ್ ಬೈ 10,000 ಅಂತ ಕೊಟ್ಬಿಟ್ಟು ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದೆ. ಆಯ್ತಾ, ಫಸ್ಟ್ ಏನು ಮಾಡಿ 61 ಅಂತ ಬರ್ಕೊಳ್ಳಿ. 1 2 3 4 ಆಯ್ತಾ, 4 zeros ಇದೆ. 1 2 3 4 zeros ಆದಮೇಲೆ ಚುಕ್ಕಿ ಇಡಿ. ಆಯ್ತಾ, 4 zeros ಇದೆ. 1 2 3 4 zeros ಆದಮೇಲೆ ಚುಕ್ಕಿ ಇಡಿ. ಇದೇ ಆನ್ಸರ್. ಆಯ್ತಾ, 0.0067 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಆಯ್ತಾ, ಇದನ್ನ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿರೋದು. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ. ಕ್ವಶನ್ ನಂಬರ್ 109 ನೋಡಿ. ಕ್ವಶನ್ ನಂಬರ್ 109ನ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಫಸ್ಟ್ ಸೆಂಟೆನ್ಸ್ ನೋಡಿ, ದ ಪ್ರಾಡಕ್ಟ್ ಆಫ್ 2 ಡೆಸಿಮಲ್ ಇಸ್. ದ ಪ್ರಾಡಕ್ಟ್ ಆಫ್ 2 ಡೆಸಿಮಲ್ ಅಂದ ತಕ್ಷಣ ಏನು ಬರ್ಕೋಬೇಕು? ಎ ಇಂಟು ಬಿ. ದ ಪ್ರಾಡಕ್ಟ್ ಆಫ್ 2 ಡೆಸಿಮಲ್ ಈಸ್ 14.837. ಆಯ್ತಾ, 2 ದಶಮಾಂಶ ಸಂಖ್ಯೆಗಳ ಗುಣಲಬ್ಧ 14.837. ಆಯ್ತಾ, ಅದರಲ್ಲಿ 1 ನಂಬರ್ ಕೊಟ್ಟಿದ್ದಾನೆ. ಇಫ್ ಒನ್ ನಂಬರ್ ಇಸ್ 4.01, ಇಫ್ ಒನ್ ನಂಬರ್ ಇಸ್ 4.01 ಫೈಂಡ್ ದ ಅದರ್ ಅಂತ ಕೇಳಿದ್ದಾನೆ. ಆಯ್ತಾ, ಇವೆರಡು ನಂಬರಲ್ಲಿ 1 ನಂಬರ್ ಕೊಟ್ಬಿಟ್ಟು ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಬರ್ಕೊಳ್ಳಿದ್ದು 14.837. ಆಯ್ತಾ, ಇದು ಆ ಕಡೆ ಹೋದರೆ ಡಿನಾಮಿನೇಟರ್ ಹೋಗುತ್ತೆ. 14.837 ಡಿವೈಡೆಡ್ ಬೈ 4.01. ಆಯ್ತಾ, 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 1 2 3. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಕ್ಯಾನ್ಸಲ್. 2 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. 1 ಚುಕ್ಕಿ ಉಳ್ಕೊಳ್ಳುತ್ತೆ. ಆಯ್ತಾ, 2 ಚುಕ್ಕಿ ಕ್ಯಾನ್ಸಲ್ ಆಗಿ 1 ಚುಕ್ಕಿ ಉಳಿಯುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ. ಡೆಸಿಮಲ್ ಪಾಯಿಂಟ್ನ ತೆಗೆದಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿ. 401 ಏನು ಬರುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿದ್ರೆ 37 ಬರುತ್ತೆ. ನಿಮಗೆ 37 ಬರುತ್ತೆ. ಆಯಿತಾ, 1 ಚುಕ್ಕಿ ಇದೆಯಲ್ಲ, 1 ಚುಕ್ಕಿ ಆ್ಯಡ್ ಮಾಡಿ. 1 ಚುಕ್ಕಿ ಉಳ್ಕೊಂಡಾಯ್ತಲ್ಲ, 1 ಚುಕ್ಕಿನ ಆ್ಯಡ್ ಮಾಡಿ. ಇದು 3.7 ಆಗುತ್ತೆ. ಆಯಿತಾ, ಇದಕ್ಕೆ ಸೊಲ್ಯೂಷನ್ 3.7 ಆಗುತ್ತೆ. ಇನ್ನೊಂದು ನಂಬರ್ ಅಂದರೆ 3.7 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 110 ನೋಡಿ. ಕ್ವಶನ್ ನಂಬರ್ 110 ಅಷ್ಟೇ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಯಿತಾ, 1/125 ಅಂತ ಕೊಟ್ಬಿಟ್ಟು ಡೆಸಿಮಲ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಏನು ಮಾಡಿ? ಡೈರೆಕ್ಟಾಗಿ ಡಿವೈಡ್ ಮಾಡಿ ಅಷ್ಟೇ. 125ಇಂದ 1ನ್ನ ಡಿವೈಡ್ ಮಾಡಿ. ಡಿವೈಡ್ ಮಾಡೋಕ್ಕಾಗುತ್ತಾ? ಆಗಲ್ಲ. 0 ಪಾಯಿಂಟ್ ಅಂತ 0 ಹಾಕೊಳ್ಳಿ. ಈಗ ಡಿವೈಡ್ ಮಾಡೋಕ್ಕಾಗುತ್ತಾ? ಆಗಲ್ಲ. 1 0 ಹಾಕಿ, ಇನ್ನೊಂದು 0 ಹಾಕಿ. ಈಗಾಗುತ್ತಾ? ಈಗಲೂ ಆಗಲ್ಲ. ಇನ್ನೊಂದು 0 ಹಾಕೊಳ್ಳಿ, ಇನ್ನೊಂದು 0 ಹಾಕೊಳ್ಳಿ. ಈಗ ಡಿವೈಡ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಐತೆ, ಡಿವೈಡ್ ಮಾಡ್ಬೋದು. ಯಾವ ರೀತಿ ಮಾಡ್ತೀರಾ ನೋಡಿ. ನಿಮಗೇನೋ ಟೇಬಲ್ ಏನೋ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಾಡಿ. 125 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ? ನಿಮಗೆ 1250 ಬರುತ್ತೆ. ಆಯಿತಾ, ಇಲ್ಲೇ ನೋಡಿ, ಇಲ್ಲೇ ಬರೀತೀನಿ. 125 ಇಂಟು 10 ಮಲ್ಟಿಪ್ಲೈ ಮಾಡಿದ್ರೆ 1250 ಬರುತ್ತೆ. ಇದಾಗಲ್ಲ, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಆಯಿತಾ, ಅಪ್ರಾಕ್ಸಿಮೇಟ್ 125 ಇಂಟು 9 ಮಾಡಿ ನಿಮ್ಗೇನು ಬರುತ್ತೆ? 1125 ಬರುತ್ತೆ. 1125 ಬರುತ್ತೆ. ಇದಕ್ಕಿಂತ ಜಾಸ್ತಿ ಇದೆ. ನೆಕ್ಸ್ಟು 125 ಇಂಟು 8 ಮಾಡಿ ನಿಮಗೆ 1000 ಬರುತ್ತೆ. ಈ ರೀತಿ ನೀವು ಸೈಡಲ್ಲಿ ಬರ್ಕೊಂಡು ಕ್ರಾಸ್ ಚೆಕ್ ಮಾಡಬೇಕು. ಆಯಿತಾ, ಈಗ ಬಂತು ನೋಡಿ. 125 ಇಂಟು 8. 125 ಇಂಟು 8 ಅಂದರೆ 1000. 0000. ಆಯಿತಾ, ಇದೇ ಫೈನಲ್ ಆನ್ಸರ್. ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.008 ಬರುತ್ತೆ. 0.008 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 111 ನೋಡಿ. ಅದರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಈ ಕ್ವಶನ್ನ 2007 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಯಿತಾ, ಇದರಲ್ಲಿ ಏನು ಕೇಳಿದ್ದಾನೆ ಅಂದರೆ ಈ ರೀತಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡುವಂತ ಕೇಳಿದ್ದಾನೆ. ಇದನ್ನು 2 ಮೆಥಡಲ್ಲಿ ಮಾಡೋಣ. ಫಸ್ಟ್ 8 ಬರ್ಕೋತೀನಿ. 8 only 8. 8 + 5 13. 8ರಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 1.625 ಬರುತ್ತೆ. 1.625 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಈ ರೀತಿನಾದ್ರು ಮಾಡಿ, ಅಥವಾ
ಈ ರೀತಿ ಮಾಡಿ. ಇದೇನಾಗುತ್ತೆ 1+5/8 ಅಂತ ಬರ್ಕೊಳ್ಳಿ. ಆಯಿತಾ, 1+8 5ನ ಡಿವೈಡ್ ಮಾಡಿದ್ರೆ 0.625 ಬರುತ್ತೆ. 0.625 ಬರುತ್ತೆ. ಆ್ಯಡ್ ಮಾಡಿ 1.625 ಬರುತ್ತೆ. 1.625 ಬರುತ್ತೆ. ಆಗಲೂ ನಿಮಗೆ ಆಪ್ಷನ್ ಎ ಅಲ್ಲ, ಆಗಲೂ ನಿಮಗೆ ಆಪ್ಷನ್ನು ಸೇಮ್ ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 112 ನೋಡಿ. ಕ್ವಶನ್ ನಂಬರ್ 112ನ 2003 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಇದು ಈ ರೀತಿ ಕೊಟ್ಬಿಟ್ಟು ಆಯಿತಾ, ಇದನ್ನು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಬೇಕಂತ. ಯಾವ ರೀತಿ ಬರ್ಕೋತೀರಾ ನೋಡಿ. 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 3 ಡಿಜಿಟ್ ಆದ್ಮೇಲೆ ಚುಕ್ಕಿದ್ರೆ ಕೆಳಗಡೆ 3 0 ಅಂತ ಬರ್ಕೋಬೋದು. ಆಯಿತಾ, 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಕೆಳಗಡೆ 3 0 ಅಂತ ಬರ್ಕೋತೀನಿ. ಆಯಿತಾ, ಇಷ್ಟೇ ಫ್ರಾಕ್ಷನ್ ಕನ್ವರ್ಷನ್ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಬೇಕು, ಯಾಕಂದರೆ ಆನ್ಸರ್ ಬೇರೆ ಕೊಟ್ಟಿದ್ದಾನೆ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಆಯಿತಾ, ಇದೆಲ್ಲ ಹೋಗುತ್ತೆ ನೋಡಿ. 4ಇಂದ ಡಿವೈಡ್ ಮಾಡ್ಬೋದು ಇದನ್ನು. 4ಇಂದ ಅಲ್ಲ, 25ಇಂದ ಡಿವೈಡ್ ಮಾಡಿ. ಇದನ್ನ 25ಇಂದ ಡಿವೈಡ್ ಮಾಡಿದ್ರೆ 25 4 ಇದು 0 ಆಗುತ್ತೆ. ಪಕ್ಕ 0 ಇದೆ, 0 ಹಾಕೊಳ್ಳಿ. ಇದನ್ನು ಅಷ್ಟೇ 25ಇಂದ ಡಿವೈಡ್ ಮಾಡಿ. 25ಇಂದ ಹೆಂಗೆ ಮಾಡ್ತೀರಾ, ಬೆಟರ್ ಸೈಡಲ್ಲಿ ಮಾಡಿ ಇದನ್ನು. ಆಯಿತಾ, ಎಲ್ಲಿ ಮಾಡಲಿ, ಎಲ್ಲಿ ಮಾಡ್ತೀನಿ ನೋಡಿ, ಇಲ್ಲೇ ಮಾಡ್ತೀನಿ ನೋಡಿ. 25ಇಂದ 5 1 2 5ನ 25 2s 50. ಆಯಿತಾ, 1 ಉಳ್ಕೋತು. ಆಯಿತಾ, 2 ಉಳ್ಕೋತು. 2 ತೊಗೊಳ್ಳಿ, ಪುನಃ 5 ತೊಗೊಳ್ಳಿ. ನೋಡಿ, ಇಲ್ಲಿ 2ನ್ನ ಒಟ್ಟಿಗೆ ಇಳಿಸ್ಕೊಂಡಿದ್ದೀನಿ. 2 ನಂಬರ್ನ ಒಟ್ಟಿಗೆ ತೊಗೊಂಡಿರೋದ್ರಿಂದ 1 0 ಹಾಕ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ 25 5s 125 0 0 0. ಆಯಿತಾ, 25 4s 40 ಆಗುತ್ತೆ. ನೆಕ್ಸ್ಟು 25ಇಂದ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 205 ಬರುತ್ತೆ. ಆಯಿತಾ, ಇದೇನಾಗುತ್ತೆ, ಇದು 205/40 ಆಗುತ್ತೆ. ಆಯಿತಾ, 205/40 ಆಗುತ್ತೆ. ಆಯಿತಾ, ಪುನಃ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು ನಾವು. 5ಇಂದ ಹೋಗುತ್ತೆ, 5 8s 5 4s 5 1s 41/8 ಆಗುತ್ತೆ. 41/8. ಆಯಿತಾ, ನೆಕ್ಸ್ಟ್ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಬೇಕು. ಮಿಕ್ಸ್ಡ್ ಫ್ರಾಕ್ಷನ್ಗೆ ಯಾವ ರೀತಿ ಮಾಡ್ತೀರಾ, 8ಇಂದ 41ನ ಡಿವೈಡ್ ಮಾಡಿ. 8 5 40 1 ಉಳ್ಕೋತು. ಆಯಿತಾ, ಇದೇನು ಮಾಡ್ಕೊಳ್ಳಿ, 5 ಇಲ್ಲಿ ಬರುತ್ತೆ. ಆಯಿತಾ, ಕೋಶೆಂಟ್ ಫಸ್ಟ್ ಏನು ಮಾಡ್ಕೊಳ್ಳಿ, ಡಿನಾಮಿನೇಟರ್ ಬರ್ಕೊಳ್ಳಿ. ಡಿನಾಮಿನೇಟರ್ ಸೇಮ್ ಇರುತ್ತೆ. ಕೋಶೆಂಟ್ ಇಲ್ಲಿ ಬರುತ್ತೆ, ರಿಮೈಂಡರ್ ಇಲ್ಲಿ ಬರ್ಕೊಳ್ಳಿ. 5 × 1/8. ಆಯಿತಾ, 5 × 1/8 5 × 1/8. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 113 ನೋಡಿ. ಕ್ವಶನ್ ನಂಬರ್ 113ನ 2002 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ರೀತಿ ಒಂದು ಡೆಸಿಮಲ್ ಪಾಯಿಂಟ್ ಕೊಟ್ಬಿಟ್ಟು ಇದ್ರದ್ದು ಈಕ್ವಲೆಂಟ್ ಫ್ರಾಕ್ಷನ್, ಸಮನಾದ ಭಿನ್ನ ರಾಶಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ 125/100 ಅಂತ ಬರ್ಕೊಳ್ಳಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಸೊ 2 0 ಹಾಕೊಳ್ಳಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಚುಕ್ಕಿ ತೆಗೆದ್ಬಿಟ್ಟು 2 0 ಹಾಕೊಳ್ಳಿ. ಆಯಿತಾ, ಇದನ್ನ ಡಿವೈಡ್ ಮಾಡಿ. ಇದು 25ಇಂದ ಹೋಗುತ್ತೆ. 25 4s 25 4s 25 5s 5/4 ಬಂತು. ಇದು ಆನ್ಸರು ಇಲ್ಲ. ಪುನಃ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. 4ಇಂದ 5ನ ಡಿವೈಡ್ ಮಾಡಿ. 4 1s 4 1. ಆಯಿತಾ, ಡಿನಾಮಿನೇಟ್ರಲ್ಲಿ ಏನಿದೆ, 4 ಇದೆ. ಡಿನಾಮಿನೇಟ್ರಲ್ಲಿ 4 ಇದೆ, 4 ಬರ್ಕೊಳ್ಳಿ. ಆಯಿತಾ, ರಿಮೈಂಡರು 1, ಕೋಶೆಂಟು 1, 1 × 1/4 1 × 1/4. ಆಪ್ಷನ್ ಏನು ಬರುತ್ತೆ, ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 114 ನೋಡಿ. ಕ್ವಶನ್ ನಂಬರ್ 114ನ 2000 ಇಸ್ವಿ ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಕೊಟ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದರೆ. ಆಯಿತಾ, ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ. 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 1 ಡೆಸಿಮಲ್ ಪಾಯಿಂಟು. 1 2 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿ 2 ಇದೆ. 1 2 3 1 2 3 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 3 ಇದೆ. ಆಯಿತಾ, ಟೋಟಲ್ ಆಗಿ ಎಷ್ಟು ಡೆಸಿಮಲ್ ಪಾಯಿಂಟ್ ಇದೆ ಅಂದರೆ 6 ಇದೆ. ಆಯಿತಾ, ಡೆಸಿಮಲ್ ಪಾಯಿಂಟು 6 ನಂಬರ್ ಇದೆ. 1 2 3 4 5 6. ಆಯಿತಾ, ಈ ಡೆಸಿಮಲ್ ಪಾಯಿಂಟ್ ತೆಗೆದ್ಬಿಟ್ಟು ಬರ್ಕೊಳ್ಳಿ. 2 × 2 × 2 × 2. ಆಯಿತಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ.
ಇವೆರಡನ್ನು 2 2 ಝ 4, ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 2 ಝ 4, 4 4 ಝ 16 ಬಂತಾ. ಈಗ ಡೆಸಿಮಲ್ ಪಾಯಿಂಟ್ ಹಾಕಿ. ಡೆಸಿಮಲ್ ಪಾಯಿಂಟ್ 1 2 3 4 5 6 ಡೆಸಿಮಲ್ ಪಾಯಿಂಟ್ ಇದೆ. 6 ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡಿ. 1 2 3 4 5 6 1 2 3 4 5 6 ಆಯ್ತಾ. ಇದು ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 115 ನೋಡಿ. ಕ್ವಶನ್ ನಂಬರ್ 115ನಲ್ಲಿ 4 ಆಪ್ಷನ್ ಕೊಟ್ಟಿದೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದನ್ನ ಸಾಲ್ವ್ ಮಾಡಿದ್ರೆ ಫೈನಲ್ ಆನ್ಸರ್ 1 ಬರುತ್ತೆ ಅಂತ ಕೇಳಿದೆ. ಆಯ್ತಾ. ಆಪ್ಷನ್ ಎ ತಗೊಂಡು ಸಾಲ್ವ್ ಮಾಡಿ, ಫೈನಲ್ ಆನ್ಸರ್ 1 ಬರಲ್ಲ. ಆಯ್ತಾ. ಅದಾದ್ಮೇಲೆ ಆಪ್ಷನ್ ಬಿ ಟ್ರೈ ಮಾಡಿ. ಆಪ್ಷನ್ ಬಿ ಟ್ರೈ ಮಾಡಿದ್ರೆ ಫೈನಲ್ ಆನ್ಸರ್ ಬರುತ್ತೆ. ನೋಡಿ, ಫಸ್ಟ್ ಏನು ಮಾಡ್ಕೊಳ್ಳಿ, ಇದನ್ನ ನೀಟಾಗಿ ಬರ್ಕೊಳ್ಳಿ. 0.7 ಇಂಟು 6 ಇದೆ, 1.0 ಇಂಟು 4.2 ಇದೆ. ಆಯ್ತಾ. ನೋಡಿ, ಆಪ್ಷನ್ ಬಿ 1.0 ಇದೆ. 1.0 ಅಂದ್ರೆ 1 ಅಂತಾನೆ ಅರ್ಥ. 1.0 ಅಂದ್ರೆ 1 ಅಂತಾನೆ ಅರ್ಥ. ಸೊ ಇದನ್ನ 1 ಅಂತ ಬರ್ಕೊಳ್ಳಿ. ಆಯ್ತಾ. 1 ಅಂತ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಮೇಲ್ಗಡೆ 1 ಡೆಸಿಮಲ್ ಪಾಯಿಂಟ್ ಇದೆ. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಕೆಳಗಡೆ 1 ಡೆಸಿಮಲ್ ಪಾಯಿಂಟ್ ಇದೆ. ಆಯ್ತಾ. ಮೇಲ್ಗಡೆ 1 ಡೆಸಿಮಲ್ ಪಾಯಿಂಟ್, ಕೆಳಗಡೆ 1. ಎರಡು ಡಮಾರ್ ಮಾಡಿ, ಎರಡು ಕ್ಯಾನ್ಸಲ್ ಆಗುತ್ತೆ. ಈಗ ಡೆಸಿಮಲ್ ಇಲ್ದಂತೆ ಬರ್ಕೊಳ್ಳಿ. ಮೇಲ್ಗಡೆ ಏನಾಗುತ್ತೆ? 7 ಇಂಟು 6 ಆಗುತ್ತೆ. 7 ಇಂಟು 6 ಕೆಳಗಡೆ 42 ಆಗುತ್ತೆ. 7 42, 7 6 42 ಡಿವೈಡೆಡ್ ಬೈ 42. ಆಯ್ತಾ. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಫೈನಲ್ ಆನ್ಸರ್ 1 ಬರುತ್ತೆ. ಆಯ್ತಾ. ಆಪ್ಷನ್ ಬಿ ಸಾಲ್ವ್ ಮಾಡಿದ್ರೆ ಫೈನಲ್ ಆನ್ಸರ್ 1 ಬರುತ್ತೆ.